ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಾರಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ. ಇಲ್ಲಿ ಎದುರುಗಡೆನೇ ಆ್ಯಕ್ಚುಲಿ ಗ್ರಾನೈಟ್ ಸ್ಟಾರ್ಟ್ ಮಾಡಿದ್ದಾರೆ. ಏನು ಇದಿದೆ ಅಲ್ವಾ, ಪಿಲ್ಲರ್ ಇದೆ, ಗೇಟಿನ ಪಿಲ್ಲರ್ ಇದೆ, ಅಲ್ಲಿನೇ ಹಾಕೊಂಡಿದ್ದಾರೆ. ಜೊತೆಯಲ್ಲಿ ಅಲ್ಲಿ 2 ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ರ್ಯಾಂಪಲ್ಲಿ ರ್ಯಾಂಪ್ ಮಾಡಿದಾಗ ಇದ್ರ ಸ್ಟೆಪ್ ಮಾಡೋದು ತುಂಬ ಒಳ್ಳೆಯದು. ಯಾರ್ಯಾರಿಗೆ ರ್ಯಾಂಪ್ ಹತ್ತಕ್ಕಾಗಲ್ಲ ಅವ್ರಿಗೆ ಇದಾಗುತ್ತೆ. ಜೊತೆಯಲ್ಲಿ ರ್ಯಾಂಪ್ ಕೂಡ ಆ್ಯಂಟಿ ಸ್ಕಿಡ್ ಮಾಡಿದ್ದಾರೆ. ಜೊತೆಲಿ ಮೇಲ್ಗಡೆ ಗೇಟ್ ಮೇಲ್ಗಡೆ ಈ ಥರದೊಂದು ರೂಫ್ ಥರ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆ ಆ್ಯಕ್ಚುಲಿ. ಹಾಗೂ ಇಲ್ಲೂ ಕೂಡ ಅಷ್ಟೇ ಗ್ರನೈಟ್ನ ಬಾರ್ಡರ್ ಕೊಟ್ಟಿದ್ದಾರೆ. ಓಕೆ, ಸೊ ಅದು ತುಂಬ ಸಖತ್ತಾಗಿ ಕಾಣ್ತಾ ಇದೆ. ಜೊತೆಯಲ್ಲಿ ಪಾರ್ಕಿಂಗ್ ಟೈಲ್ಸ್ ಇದೆಲ್ಲ, ಇದು ಕೂಡ ತುಂಬ ಚೆನ್ನಾಗಿದೆ. ಹತ್ತಿರ 30 ರೂಪಾಯಿಗೆ ಸಿಗುತ್ತೆ ಇದು ನಿಮಗೆ. ಈ ಥರ ಪಾರ್ಕಿಂಗ್ ಟೈಲ್ಸ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಬಂದುಬಿಡೋಣ. ಫ್ರಂಟ್ ಎಲಿವೇಶನ್ ಅಂತ ಹೆವಿ ಏನಿಲ್ಲ, ಕಾಮನ್ ಎಲಿವೇಶನ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ಮೇನ್ ಡೋರ್ ಹತ್ರ ಬಂದರೆ ಇಲ್ಲಿ ನಿಮಗೆ 4 ಇಂಚಿನ ಒಂದು ಕಟ್ಟೆ ಮಾಡಿದ್ದಾರೆ. ಇದು ಕೂಡ ಗ್ರಾನೈಟ್ ಕಾಂಬಿನೇಷನ್, ಮೆರೂನ್ ಅಂತ ಹೇಳ್ಬೋದು. ರೆಡ್ ಏನಲ್ಲ, ಇದು ಕಾಮನ್ ಮೆರೂನ್ ಜೊತೆಯಲ್ಲಿ ಬ್ಲ್ಯಾಕ್ ಇದ್ರ ಜೊತೆ ಗ್ರಾನೈಟ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಹಾಗೂ ಇವರ ಡೋರ್ ತುಂಬ ಚೆನ್ನಾಗಿದೆ. ಗಾನಟಿಕ್ಕಿಂದ ಮಾಡಿರುವಂಥ ಡೋರ್ ಇದು ತುಂಬ ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಪಾಲಿಶ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಜೊತೆಯಲ್ಲಿ ಇದು ಸಂಪು. ಓಕೆ, ಸೊ ಇಲ್ಲಿ ಇದು ಇದ್ರದ್ದು ಏನದು ಫೈಬರ್ನ ಇದು ಹಾಕಿದ್ದಾರೆ. ಇದು ಆದರೂ ಕೂಡ ತುಂಬ ಹೆವಿ ಇದೆ, ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ಬಿಡೋಣ. ಇದು 12 ಲ್ಯಾಕ್ಗೆ 1 BHK, 18 ಲ್ಯಾಕ್ಗೆ 2 BHK, 25 ಲ್ಯಾಕ್ಗೆ 3 BHK ಆರ್ ಡೂಪ್ಲೆಕ್ಸ್ ಮನೆ ನಾವು ಕೊಡ್ತಾ ಇದೀವಿ. ಸೊ ವೀಕ್ಷಕರೇ, ಈ ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ವ್ಯಾಲ್ಯೂ ಹೋಮ್ಸ್ ಬೈ ಕನ್ನಡ ಕೋರ. ನಮ್ಮ ಕಡೆಯಿಂದ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದೀವಿ. ಅಂಡ್ ಇದು ಸೇಲ್ ಬಿಲ್ಡಿಂಗ್ ಅಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ನಿಮ್ಮದು ಸೈಟ್ ಇದ್ರೆ ಈ ಬೆಲೆಗಳಲ್ಲಿ 1 BHK ಆರ್ 2 BHK ಆರ್ 3 BHK ನಾವು ನಿಮಗೆ ರೆಡಿ ಮಾಡ್ಕೊಡ್ತಿದೀವಿ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಬಜೆಟ್ ಮನೆ ಅಂತ ಹೇಳ್ತೀನಿ. ಯಾರ್ಯಾರು ಕಷ್ಟಪಡ್ತಾ ಇದ್ದೀರಾ, ಒಂದು ಲಿಮಿಟೆಡ್ ಅಮೌಂಟ್ ಅನ್ನ ಸಂಗ್ರಹಣೆ ಮಾಡಿಟ್ಕೊಂತಾ ಇದ್ದೀರಾ, ಯಾರಿಗೆ ಅದ್ರ ಮೇಲೆ ಅಮೌಂಟ್ ಅನ್ನು ಹೊಂದಾಣೆ ಮಾಡಕ್ ಆಗ್ತಾ ಇಲ್ಲ, ಯಾರ್ಯಾರಿಗೆ ಲೋನ್ ಸಿಗ್ತಾ ಇಲ್ಲ, ಯಾರ್ಯಾರು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತೀರಾ, ಬೀದಿ ಬೀರಿ ವ್ಯಾಪಾರಿ ಆಗಿರ್ತೀರಾ, ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಎಳ್ನೀರ್ ಮಾರೋರು, ನಿಮ್ಗೆಲ್ಲರೂ ಲೋನ್ ಸಿಗ್ತಾ ಇರೋದಿಲ್ಲ ವೀಕ್ಷಕರ. ಟ್ರೈ ಮಾಡಿರ್ತೀರ, ನೀವು ಸೈಟ್ ತಗೊಳ್ಳೋಕ್ಕೂ ಟ್ರೈ ಮಾಡಿರ್ತೀರಾ. ಅಂತವ್ರಿಗೋಸ್ಕರ ನಾವು ಒಂದು ಒಳ್ಳೆ ಆಪ್ಷನ್ ಅನ್ನ ತಗೊಂಬಂದಿದೀವಿ ಅಂತ ಹೇಳ್ಬೋದು. ಎಂಟೈರ್ ಮನೆನ ವೀಕ್ಷಕರೇ, 1 BHK ಇರ್ಲಿ, 2 BHK ಇರ್ಲಿ, 3 BHK ಇರ್ಲಿ, ಡೂಪ್ಲೆಕ್ಸ್ ಮನೆ ನಿಮಗೆ 25 ಲ್ಯಾಕ್ ಒಳಗಡೆ ತಗೊಂಡ್ ಬರ್ತಾ ಇದೀವಿ. 12 ಲ್ಯಾಕ್, 18 ಲ್ಯಾಕ್, 25 ಲ್ಯಾಕ್, ಈ ರೀತಿ 3 ಆಪ್ಷನ್ ಅನ್ನು ಕೊಡ್ತಾ ಇದೀವಿ. ಕ್ವಾಲಿಟಿ ಗೃಹ ನಿರ್ಮಾಣವನ್ನ ಕೊಡ್ತಾ ಇದೀವಿ. ಇದು ಕನ್ನಡ ಕೋರ ಅಂತ ತಗೊಂಡುಕೊಂಡಿರುವಂತಹ ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಸಮಾಜಕ್ಕಾಗಿ ಮಾಡ್ತಾ ಇರುವಂತದ್ದು. ಸೊ ನಿಮಗೂ ಕೂಡ ಅಗತ್ಯ ಇದ್ರೆ, ಮನೆ ಬೇಕು ಅಂತ ಇದ್ರೆ, ನಿಮ್ಮದು ಸೈಟ್ ಇದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಂತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಮಾಲ್ಪಿಸಿ ಬರ್ಬೋದು. ಆ ಮನೆಯದು ಯಾವ ರೀತಿ ಇರುತ್ತೆ, ಪ್ರೀ ಡಿಸೈನ್ಡ್ ಟೆಂಪ್ಲೇಟ್ಸ್ ಗಳಿರುತ್ತೆ ವೀಕ್ಷಕರೇ, ಅಲ್ಲಿ ನೀವು ಚೂಸ್ ಮಾಡಬಹುದು. ಮನೆ ನೋಡ್ಬಿಟ್ಟು ಇದೇ ರೀತಿ ಮನೆ ಬರುತ್ತಾ, ಇಲ್ಲ ನಿಮಗೆ 10 ಆಪ್ಷನ್ಸ್ ಇರುತ್ತೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು. ಈ ರೀತಿ ಯಾವುದೇ ಮನೆ ಇರ್ಬೋದು, ಕಂಟೆಂಪ್ರರಿ, ಕ್ಲಾಸಿಕ್, ಮಾಡರ್ನ್, ಕೇರಳ ಮಾದರಿ ಎಲ್ಲಾ ರೀತಿಯ ಮನೆಗಳನ್ನು ಕೂಡ ನಾವು ಕಟ್ಕೊಡ್ತೀವಿ. ಜೊತೆಯಲ್ಲಿ ಕ್ವಾಲಿಟಿ ಕೊಡ್ತೀವಿ. 10 ವರ್ಷದ ವಾರಂಟಿ ಕೂಡ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಇದು ವಾಸ್ಕಲ್ ಗಾನಟಿಕ್ ನ ಡೋರ್ ಅನ್ನು ತಗೊಂಡಿರುವಂತದ್ದು. ಹಾಗೂ ಇಲ್ಲಿ ಏನು ಗ್ರಾನೈಟ್ ಹಾಕಿದಾರಲ್ಲ, ಇದು ನಿಮಗೆ ಅರೌಂಡ್ 80 ರೂಪೀಸ್ಗೆ ಸಿಗುವಂತ ಗ್ರಾನೈಟ್. ಇದು ನೇಮ್ ಗೊತ್ತಿಲ್ಲ ನನಗೆ. ಓಕೆ, ಸಾಲ್ವುಡ್ ನ ವಿಂಡೋಸ್ಗಳನ್ನ ಹಾಕಿದ್ದಾರೆ. ಇದಕ್ಕೆ ಫಾಲ್ ಸೀಲಿಂಗ್ ಮಾಡಿಲ್ಲ, ರೂಪಲ್ಲೇ ಹೋಲ್ ಮಾಡ್ಬಿಟ್ಟು ಅಲ್ಲಿ ಡೋರ್ಗಳ ಇದನ್ನ ಲೈಟ್ ನ ಹಾಕಿರುವಂತದ್ದು. ಜೊತೆಲಿ ಕಾರ್ನರ್ ಅಲ್ಲಿ 2x4 ಟೈಲ್ಸ್ ಅನ್ನ ಬಳಸ್ಕೊಂಡು ಇದನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಜೊತೆಲಿ ಇದಕ್ಕೆ ವುಡನ್ ಕ್ಲಾಡಿಂಗ್ ಬಾರ್ಡರ್ ನ ತಗೊಂಡ್ಬಂದಿದ್ದಾರೆ. ವುಡ್ ಅಲ್ಲ ಇದು ಆಕ್ಚುಲಿ, ಇದು ಕೂಡ ಅಷ್ಟೇ ಇದ್ರದ್ದೇ ಏನು ಟೈಲ್ಸ್ ದೇ ಬಂದು ಇದು ಕ್ವಾಲಿಟಿ ಅದು ಆಕ್ಚುಲಿ. ಜೊತೆಯಲ್ಲಿ ತುಂಬಾ ಹೈಲೈಟ್ ಅಂತಂದ್ರೆ ಇವರು ದೇವ್ರ ಮನೆ ಇಲ್ಲಿ ಒಳಗಡೆ ಮಾಡಿರುವಂತದ್ದು. ಇದು ಕೂಡ ಅಷ್ಟೇ ಗ್ರನೈಟ್ ಇಂದ ಗೋಪುರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಲಿ 4 ಇಂಚ್ ಮತ್ತೆ 1 ಇಂಚ್ನ ಕ್ಲಾಡಿಂಗ್ ಮಾಡ್ಕೊಂಡಿದ್ದಾರೆ. 4 ಇಂಚ್ದು ರೆಡ್, ಆಮೇಲೆ ಇದೊಂದು ಏನಿದೆ ಬ್ರೌನ್ ಇದೆ, ಇದು 1 ಫೀಟ್ದು ಬಂದಿದೆ. ಇದು ತುಂಬಾ ಚೆನ್ನಾಗಿದೆ. ಜೊತೆಲಿ ಇಲ್ಲೂ ಕೂಡ ಅಷ್ಟೇ ಟೀಕ್ ವುಡ್ ನ ಡೋರ್ ಬಂದಿದೆ. ದೇವರ ಮನೆ ಡೋರು, ಮೇನ್ ಡೋರ್ ಅಷ್ಟು ಕ್ವಾಲಿಟಿ ಇದಲ್ಲ ಇದು ಆಕ್ಚುಲಿ, ಅಷ್ಟೊಂದು ಕಾಸ್ಟ್ಲಿದು ಅಲ್ಲ, ಅದಕ್ಕಿಂತ ಕಡಿಮೆದಂತ ಹೇಳ್ಬೋದು. ಜೊತೆಲಿ ಇಲ್ಲಿ ಒಳಗಡೆನೂ ಅಷ್ಟೇ ಗ್ರಾನೈಟ್ ನ ಕಾಂಬಿನೇಷನ್ ಅಲ್ಲಿ ಫ್ಲೋರಿಂಗ್ ಅನ್ನ ಮಾಡಿರುವಂತದ್ದು. ಒಂದು ಚಿಕ್ಕದಾಗಿ ಕಟ್ಟೆ ಕೂಡ ಮಾಡಿದ್ದಾರೆ. 2x4 ನ ಇದನ್ನ ತಗೊಂಡಿದ್ದಾರೆ, ವಾಲ್ ತಗೊಂಡಿದ್ದಾರೆ. ಜೊತೆಲಿ ಗೋಲ್ಡನ್ ಬೀಡಿಂಗ್ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡನ್ ಬೀಡಿಂಗ್ ಹಾಕ್ಸಿ ನೀವೇನಾದ್ರೂ ಮಾಡ್ತಾ ಇದ್ರೆ. ಇನ್ನು ಕಿಚನ್ಗೆ ಬಂದ್ಬಿಡೋಣ. ಕಿಚನ್ ಅಲ್ಲಿ ಎಂಟೈರ್ ಆಗಿ ಗ್ರಾನೈಟ್ ಅಲ್ಲೇ ಇದು ಮಾಡಿರುವಂತದ್ದು. ಗ್ರಾನೈಟ್ ಅಲ್ಲೇ ಕೌಂಟರ್ ಟಾಪ್ ಕೂಡ ಮಾಡಿದ್ದಾರೆ. 2 ಫೀಟ್ ನ ಕೌಂಟರ್ ಟಾಪ್ ಇದು. ಜೊತೆಯಲ್ಲಿ ವಾಲ್ಗಳಿಗೆ 1ಗೆ 1.5 ನ ಟೈಲ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಈ ಥರ ಟೈಲ್ಸ್ಗಳು ನಿಮಗೆ 25 to 30 ರೂಪೀಸ್ ಸಿಗುತ್ತೆ. 3 ಕಡೆ ನಿಮಗೆ ಇಲ್ಲಿ ಸಜ್ಜಾ ಬರ್ತಾ ಇದೆ. ಮೇಲ್ಗಡೆ 3 ಕಡೆ ಸಜ್ಜಾ ತಗೊಂಡಿದ್ದಾರೆ. 1ಗೆ 1.5 ನ ವೈಟ್ ಟೈಲ್ಸ್ ಅನ್ನು ಯೂಸ್ ಮಾಡಿರುವಂಥದ್ದು. ಜೊತೆಲಿ ಗ್ರಾನೈಟ್ ನ ವಾಶ್ ಬೇಸಿನ್ ಯೂಸ್ ಮಾಡಿರುವಂಥದ್ದು. ಇಲ್ಲೊಂದು ಯುನಿಕ್ ಇದು ಮಾಡಿದ್ದಾರೆ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ಇದು ಅರುಕಲನ್ನ ಮಾಡಿರುವಂಥದ್ದು. ಒಳಗಡೆ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಹೋಲ್ ಮಾಡಿಬಿಟ್ಟು ಒಳಗಡೆ ಸೇರಿಸ್ಬಿಟ್ಟಿದ್ದಾರೆ. ಅದು ಅರುವುದು ಹಂಗೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದರಲ್ಲಿ. ಓಕೆ, ಸೊ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ.
ಓಕೆ, ಸೊ ಇದು ಮಾತ್ರ ಈ ವಾಲ್ ಇದೆಯಲ್ಲ ಅಮೇಝಿಂಗ್, ನಿಜವಾಗ್ಲೂ ಅಷ್ಟೇ ಇಡೀ ಮನೆ ಹೈಲೈಟ್ ಅಂತ ಹೇಳ್ಬೋದು. ಇಡೀ ಮನೆಯಲ್ಲಿ ಇದು ಕೂಡ ಅಷ್ಟೇ ವುಡನ್ ಟೆಕ್ಸ್ಚರ್ ಇರುವಂತಹ ಟೈಲ್ಸ್. ಆ ಥರ ನಿಮಗೆ ಅರೌಂಡ್ 60 ರೂಪೀಸ್ ಸಿಗುತ್ತೆ. ಇದು ಫ್ಲಶ್ ಡೋರ್, ಇದು ಫ್ಲಶ್ ಡೋರ್, ಓಕೆನಾ. ಸೊ ಪ್ಯಾನಲ್ ಡೋರ್ ಅಂತಲೂ ಕೂಡ ಹೇಳ್ತಾರೆ. ಈ ರೂಮ್ ನಿಮಗೆ 10x10 ರೂಮ್, ಇದು ಒಂದು ಸಜ್ಜಾ ತೊಗೊಂಡಿದ್ದಾರೆ. ಸೇಮ್ ಗ್ರಾನೈಟ್ ಹೊರಗಡೆ ಏನಿದೆ ಅದೇ ಇಲ್ಲಿ ಕಂಟಿನ್ಯೂ ಆಗಿದೆ. ಈ ಡೋರ್ಗಳು ನಿಮಗೆ ಅರೌಂಡ್ 2500 3000 ಸಿಗುತ್ತೆ. ನಾನೊಂದು ವಿಡಿಯೋ ಮಾಡಿದ್ದೀನಿ ರಮಣಿ ಟಿಂಬರ್ಸ್ ಅಂತ, ಅಲ್ಲಿ ನೋಡಿ, ಆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರೋ ಸಿಗುತ್ತೆ ನಿಮಗೆ. ಇನ್ನು ಇಲ್ಲಿ ಕಾಮನ್ ಬಾತ್ರೂಮ್ ಇದೆಯಲ್ಲ, ಇಲ್ಲಿ ನೋಡಿ 2x4ನ ಏನು ಟೈಲ್ಸ್ ಇದೆ ಅದನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ದಾರೆ, ವಾಲ್ಗೆ ಹಾಕಿದ್ದಾರೆ. ಎಂಟೈರ್ ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೂಪರ್ ಆಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಇದೆಯಲ್ಲ ಇದೊಂಥರ ಚೆನ್ನಾಗಿದೆ, ನೀವೇನಾದರೂ ಮಾಡೋದಿದ್ರೆ ಮಾಡ್ಬೋದು. ಇನ್ನು ಇದು ಕೂಡ ಇದು ವಾಟರ್ ಪ್ರೂಫ್ ಪ್ಲಸ್ ಡೋರ್ಗಳು, ನೆನಪಲ್ಲಿ ಇಟ್ಕೊಳ್ಳಿ. ಬಾತ್ರೂಮಿಗೆ ವಾಟರ್ ಪ್ರೂಫ್ ಹಾಕಬೇಕು. ಇದು ಕೂಡ ನಿಮಗೆ 3000 4000ಗೆ ಸಿಗುತ್ತೆ. ಇನ್ನು ಇಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಹಾಕಿದ್ದಾರೆ 1x1. ಹಾಗೂ ಗೋಡೆಗಳಿಗೆ ಇವರು 2x4 ದೊಡ್ಡದು ಬರುತ್ತಲ್ಲ ಅದನ್ನೇ ಕಟ್ ಮಾಡಿಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಸೂಪರ್ ಆಗಿದೆ. ಆದ್ರೆ ಒಂದು ಏನಂದರೆ ಇದು ಓನ್ಲಿ 7 ಫೀಟ್ಗೆ ಹಾಕ್ಬಿಟ್ಟಿದ್ದಾರೆ. ಆ ಥರ ಮಾಡೋಕ್ಕಿಂತ ಆ್ಯಕ್ಚುಲಿ ರೂಪ್ ಲೆವೆಲ್ಗೆ ಹಾಕಬೇಕು. ಈ ಥರ ಮಾಡಿದಾಗ ಬಾತ್ರೂಮ್ಗಳಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಆವಾಗಲೇ ತುಂಬ ಸೂಪರಾಗಿ ಕಾಣೋದು. ಈ ಥರ ಹಾಕ್ಬಿಟ್ಟಾಗ ಅರ್ಧ ಚೆನ್ನಾಗಿ ಕಾಣಿಸುತ್ತೆ, ಅರ್ಧ ಚೆನ್ನಾಗಿ ಕಾಣಿಸಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಸೆಕೆಂಡ್ ರೂಮ್ಗೆ ಬಂದ್ಬಿಡೋಣ. ಸೇಮ್ ಫ್ಲಶ್ ಡೋರ್ನ ಯೂಸ್ ಮಾಡಿರೋದು. 3000ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿರೋ ಸಿಗುತ್ತೆ ನಿಮಗೆ. ಲ್ಯಾಮಿನೇಟೆಡ್ಗೆ ಹೋದರೆ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ. ಇಲ್ಲಿ ರೂಮಲ್ಲೂ ಕೂಡ ಅಷ್ಟೇ ಸಿಂಗಲ್ ಸಜ್ಜಾ ಬಂದಿದೆ. ಈ ರೂಮ್ ಸ್ವಲ್ಪ ದೊಡ್ಡದು, 10x12 ಅಥವಾ 13 ಇರ್ಬೋದು, ಸ್ವಲ್ಪ ದೊಡ್ಡದಾಗಿದೆ. ಸೇಮ್ ಗ್ರಾನೈಟನ್ನು ಹಾಕಿರುವಂಥದ್ದು. ಜೊತೆಯಲ್ಲಿ 4 ಫೀಟ್ ಕಟ್ಟೆ ಮಾಡಿಬಿಟ್ಟು ಇದನ್ನು ವಾರ್ಡ್ರೋಬ್ಗೋಸ್ಕರ ಬಿಟ್ಟಿರುವಂಥದ್ದು. ಓಕೆ, ಅರೌಂಡ್ 1.5 ಫೀಟನ್ನು ಇಲ್ಲಿ ಹೊರಗಡೆ ಬಂದಿದೆ, ಅಗಲ ಇದೆ, ವಾರ್ಡ್ರೋಬ್ಗೋಸ್ಕರ. ಹಾಗೆ ಸೆಕೆಂಡ್ ಬಾತ್ರೂಮ್ಗೆ ಬಂದುಬಿಡೋಣ. ಅಟ್ಯಾಚ್ ಬಾತ್ರೂಮ್ ಇದು. ಸೊ ಇಲ್ಲೂ ಕೂಡ 4 ಇಂಚ್ ಹೈಟ್ ಮಾಡಿದ್ದಾರೆ. ವಾಟರ್ ಪ್ರೂಫ್ ಫ್ಲಶ್ ಡೋರನ್ನು ಯೂಸ್ ಮಾಡಿರುವಂಥದ್ದು. ಇವರ ಟೈಲ್ಸ್ ಸೆಲೆಕ್ಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಟಿ ಸ್ಕಿಡ್ ಕಾಂಬಿನೇಷನ್ ಬಾತ್ರೂಮ್ ಟೈಲ್ಸನ್ನು ಹಾಕಿರುವಂಥದ್ದು ಇಲ್ಲಿ ಮೇಲ್ಗಡೆ. ಇದು 2x4 ಕಟ್ಟಿಂಗ್ ಅಲ್ಲ, ಇದು ಇದಕ್ಕೋಸ್ಕರನೇ ತೊಗೊಂಡಿರುವಂಥದ್ದು, ಕಾಂಬಿನೇಷನಲ್ಲಿ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಬಟ್ ಮಿಸ್ಟೇಕ್ ಏನಂದರೆ ಓನ್ಲಿ 7 ಫೀಟ್ ಹೈಟ್ ಮಾತ್ರ ಹಾಕಿರುವಂಥದ್ದು. ಇಷ್ಟು ಚೆನ್ನಾಗಿರೋ ಟೈಲ್ಸನ್ನು ಚೂಸ್ ಮಾಡಿಬಿಟ್ಟು ಇದನ್ನು ಓನ್ಲಿ 7 ಫೀಟ್ ಮಾತ್ರ ಹಾಕಿರೋದು ಚೆನ್ನಾಗಿಲ್ಲ. ರೂಪ್ ಲೆವೆಲ್ಗೆ ಹಾಕಬೇಕು, ಆವಾಗಲೇ ಸಕ್ಕತ್ತಾಗಿ ಕಾಣಿಸುತ್ತೆ. ಜೊತೆಯಲ್ಲಿ ಒಂದು ಒಳ್ಳೆ ಕೆಲಸ ಅಂತಂದರೆ ಇಲ್ಲಿ ಇದಿದೆ, ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಅದೇನು ವಾಟರ್ ಪ್ರೂಫ್ ಪ್ಲಗ್ ಪಾಯಿಂಟ್ ಹಾಕ್ಬಿಟ್ರೆ ಅದೇನು ನೀರಿಗಿಂದ ಏನೂ ಆಗಲ್ಲ, ಆದರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ತುಂಬ ಸಮಯಗಳಲ್ಲಿ. ಸೊ ಅದು ತುಂಬ ಒಳ್ಳೆಯದು. ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ ಈ ಟೈಲ್ಸ್ದು. ಜೊತೆಲಿ ಇವ್ರದ್ದು ಫಿಟ್ಟಿಂಗ್ಸ್ ಇದೆಯಲ್ಲ, ಫಿಟ್ಟಿಂಗ್ಸ್ ಕೂಡ ತುಂಬ ಯೂನಿಕ್ ಆಗಿದೆ. ಮುಂದಿನ ದಿನಗಳಲ್ಲಿ ಫಿಟ್ಟಿಂಗ್ಸ್ ಶಾಪ್ಗೆ ಹೋಗ್ಬಿಟ್ಟು ನಿಮಗೆ ವಿಡಿಯೋಸ್ ತೊಗೊಂಡ್ಬರ್ತೀನಿ. ಆದಷ್ಟು ಬೇಗ ಫಿಟ್ಟಿಂಗ್ಸ್ ಶಾಪ್ಗೆ ಹೋಗ್ಬಿಟ್ಟು ಫಿಟ್ಟಿಂಗ್ಸ್ಗಳು ಏನೇನು ರೇಟ್ ಆಗುತ್ತೆ, ಯಾವ್ಯಾವ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಕನ್ನಡ ಕೋರ್ ಚಾನಲ್ ಬರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಹೊರಗಡೆ ಬಂದುಬಿಡೋಣ. ಹೊರಗಡೆ ಪಾತ್ವೆಗೆ ಬಂದರೆ ಒಳಗಡೆ ಇಲ್ಲಿ ಮೀಟರ್ ಬೋರ್ಡ್ ನೋಡ್ಬೋದು. ಜೊತೆಲಿ ಮೇಲ್ಗಡೆ ರೂಪಲ್ಲೇ ಲೈಟನ್ನು ಫಿಕ್ಸ್ ಮಾಡಿದ್ದಾರೆ. ಹಾಗೂ ಏನು ಇದಿದೆ ಅಲ್ವಾ, ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಕೆಳಗಡೆ ಇಲ್ಲಿ ನಿಮಗೆ UPS ಪ್ರೊವೈಡ್ ಮಾಡಿದ್ದಾರೆ, UPS ಇಡೋ ಜಾಗ ಮಾಡಿದ್ದಾರೆ. ಇಲ್ಲಿ ಮಳೆ ಬಂದರೆ ಏನು ಕತೆ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿ UPS ಜಾಗ. ಜೊತೆಲಿ ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಟ್ಕೊಬೋದು, ಜಾಗ ಇದೆ. ಹಿಂದ್ಗಡೆ ಆ್ಯಸ್ ಯೂಶುವಲ್ ಕಾಮನ್ ಸ್ಪೇಸ್ ಬಿಟ್ಟಿದ್ದಾರೆ, ಅರೌಂಡ್ 1.5 ಫೀಟ್ ಜಾಗ ಬಿಟ್ಟಿರುವಂಥದ್ದು. ಇನ್ನು ಸ್ಟೆಪ್ಗಳಿಗೆ ನಿಮಗೆ ಇಲ್ಲಿ MS ರೈಲಿಂಗ್ಸ್ ತೊಗೊಂಡಿದ್ದಾರೆ. ಜೊತೆಲಿ ಔಟ್ಡೋರ್ ಇದಾಗಿರೋದ್ರಿಂದ ಸ್ಟೆಪ್ಗಳಿಗೆಲ್ಲ ಲೈನ್ಸ್ ಹಾಕಿದ್ದಾರೆ, ಕವರ್ ಮಾಡಿಬಿಟ್ಟು ಲೈನ್ಸ್ ಹಾಕಿದ್ದಾರೆ. ಈ ಥರ ಲೈನ್ಸ್ಗಳಿಗೆ ಹಾಕೊಳ್ಳೋದಕ್ಕೂ ಕೂಡ ನಿಮಗೆ ತುಂಬ ಕಾಸ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಇನ್ನು ಹಾಗೆ ಟೆರೆಸ್ಗೆ ಬಂದುಬಿಡೋಣ. ಟೆರೆಸ್ ಇವ್ರದ್ದು ತುಂಬ ಆರಾಮಾಗಿ ವಿಶಾಲವಾಗಿರುವಂಥ ಟೆರೆಸ್ ಸಿಕ್ಕಿದೆ. ಜೊತೆಯಲ್ಲಿ ಟೆರೆಸಲ್ಲೂ ಕೂಡ ಇವರು ಒಂದು ರೂಮನ್ನು ಮಾಡಿದ್ದಾರೆ. ಓಕೆ, BHK ಅಲ್ಲ, ಒಂದು ರೂಮ್ ವಿತ್ ಒಂದು ಟಾಯ್ಲೆಟನ್ನು ಮಾಡಿರುವಂಥದ್ದು. ಇಲ್ಲಿ ಬಟ್ಟೆ ಒಣಗಿ ಹಾಕುವಂಥ ಟೀ ಆ್ಯಂಗಲನ್ನು ಆ ಕಾರ್ನರ್ಲ್ಲೇ ಹಾಕ್ಕೊಂಡಿದ್ದಾರೆ. ಸಿಂಪಲ್ ಆಗಿರುವಂಥ ಒಂದು ರೂಮ್, ಒಂದು ಬಾತ್ರೂಮ್. ಇದು ಕೂಡ ಅಷ್ಟೇ ವಾಟರ್ ಪ್ರೂಫ್ ಫ್ಲಶ್ ಡೋರನ್ನು ಯೂಸ್ ಮಾಡಿರುವಂಥದ್ದು. ಇಲ್ಲೂ ಅಷ್ಟೇ ಅವರದ್ದು ಏನು ಬಾತ್ರೂಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದಿಷ್ಟು ಸ್ವಲ್ಪ ಬ್ರೌನ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಬಟ್ ಏನಂದರೆ ಎಲ್ಲ ಕಡೆನೂ ಅಷ್ಟೇ 7 ಫೀಟ್ ಮಾತ್ರ ಹಾಕಿರೋದ್ರಿಂದ ಅದೊಂದು ಕಾಂಬಿನೇಷನ್ ಚೆನ್ನಾಗಿಲ್ಲ. ಬಟ್ ಇದು ಕಲರ್ ಕಾಂಬಿನೇಷನ್ ಇರ್ಬೋದು, ಟೈಲ್ಸ್ಗಳಿರ್ಬೋದು, ಇದು ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಬಾತ್ರೂಮ್ ಟೈಲ್ಸು. ಇದು ನಿಮಗೆ ಅರೌಂಡ್ 30 ರೂಪೀಸ್ ಸಿಗುತ್ತೆ. 1ಗೆ 1.5 ಇರುತ್ತೆ. ಇನ್ನು ಇದು ಕೂಡ ಅಷ್ಟೇ ಫ್ಲಶ್ ಡೋರು. ಇದು ಸಿಂಗಲ್ ವೈಟ್ ಕಲರಲ್ಲಿ ಬರುತ್ತೆ. ಬೇರೆ ಬೇರೆ ಡಿಸೈನ್ ಸಿಗುತ್ತೆ ನಿಮಗೆ. ಹತ್ತತ್ರ 2,000 ರೂಪಾಯಿ, ತುಂಬ ಚೀಪ್ ಅಂತ ಹೇಳ್ಬೋದು. 2,000 ರೂಪಾಯಿ, ಆದರೆ ತುಂಬ ಕ್ವಾಲಿಟಿ ಇರುತ್ತೆ. ಅದು 10x10 ರೂಮ್. ಇದು ತುಂಬ ದೊಡ್ಡದಾಗಿ ಏನಿಲ್ಲ. ಜೊತೆಯಲ್ಲಿ ಇಲ್ಲಿ ಒಂದು ವಾರ್ಡ್ರೋಬನ್ನು ಮಾಡೋದಕ್ಕೋಸ್ಕರ ನಿಮಗೆ ಒಂದು ಕಟ್ಟೆಯನ್ನು ಬಿಟ್ಟಿರುವಂಥದ್ದು. ಹಾಗೂ ಒಂದು ಸಜ್ಜಾ ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೆ ಇನ್ನು ಸೆಕೆಂಡ್ ಟೆರೆಸ್ ಕೂಡ ಇದೆ ಅವ್ರಿಗೆ. ಇದು ಕೂಡ MS ಪ್ರಾಪರ್ ಇದನ್ನು ಸ್ಟೆಪ್ಸನ್ನು ಮಾಡಿದ್ದಾರೆ ವಿತ್ ಸೊ ಮೇಲ್ಗಡೆ ಇಲ್ಲಿ ಒಂದು 8x8 ಇದು ಟ್ಯಾಂಕ್ ರೂಮನ್ನು ಮಾಡಿದ್ದಾರೆ.
ಓಕೆ, ಸೊ ಇಲ್ಲಿ ಮೇಲ್ಗಡೆ ಮಾಡಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಮೇಲ್ಗಡೆ ಇದು ಸೋಲಾರನ್ನು ಕೂಡ ಇನ್ಸ್ಟಾಲ್ ಮಾಡೋ ಇದಿದೆ, ಫ್ಯೂಚರಲ್ಲಿ ಮಾಡೋ ಇದಿದೆ. 2000 ಲೀಟರ್ ವಾಟರ್ ಟ್ಯಾಂಕನ್ನು ಹಾಕಿರುವಂಥದ್ದು. ಜೊತೆಯಲ್ಲಿ ಇಲ್ಲೂ ಕೂಡ ಒಂದು ಪ್ರಾಪರ್ ಸ್ಟೆಪ್ಪನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ. ಇಲ್ಲಿ 8x8ನ ಒಂದು ಸ್ಟೋರೇಜ್ ರೂಮ್ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ಸ್ನೇಹಿತರೆ, ಇದೇ ರೀತಿ ಇನ್ನೂ ಹೆಚ್ಚಿನ ಹೋಮ್ ಟೂರ್ಗಳನ್ನು ತರ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.